ಆಭರಣ ಉದ್ಯಮವು ಕೇವಲ ಒಂದೇ ವರ್ಗಕ್ಕೆ ಅಥವಾ ಅನ್ಯ ರಾಜ್ಯದ ಉದ್ಯಮಿಗಳಿಗೆ ಸೀಮಿತವಾಗಿದ್ದ ಕಾಲ ಹೊಂದಿತ್ತು. ಆದರೆ ಇಂದು ನಮ್ಮ ರಾಜ್ಯದ ಹೆಮ್ಮೆಯ ಕನ್ನಡಿಗರೊಬ್ಬರು ಆಭರಣ ಉದ್ಯಮಕ್ಕೆ ಕಾಲಿಟ್ಟು ಅತಿ ದೊಡ್ಡದಾದ ಶಾಖೆಯೊಂದನ್ನು ಬೆಂಗಳೂರಿನ ಯಲಹಂಕದಲ್ಲಿ ತೆರೆಯುವ ಮುಖಾಂತರ ಕರ್ನಾಟಕಕ್ಕೆ ಮಾದರಿಯಾಗಿದ್ದಾರೆ. ಅವರೇ ಶ್ರೀ ಸಮೃದ್ಧಿ ಮಂಜುನಾಥ್ರವರು. ಗ್ರಾಹಕರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಚಿನ್ನವನ್ನು ನೀಡಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ತಮ್ಮ ಮೊದಲ ಶಾಖೆ ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್ ಅನ್ನು ಮಾಜಿ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರ ಅಮೃತ ಹಸ್ತದಿಂದ ಉದ್ಘಾಟಿಸಿ ಭರ್ಜರಿ ಯಶಸ್ಸು ಕಂಡರು. 4-5 ವರ್ಷಗಳ ನಿರಂತರ ಪ್ರಯತ್ನ ಹಾಗೂ ಅಧ್ಯಯನದ ಫಲಕ್ಕೆ ಪ್ರತಿಫಲ ಸಿಕ್ಕಿತು. ಈ ಯಶಸ್ಸಿಗೆ ಸಿಕ್ಕ ಪ್ರತಿಫಲದ ಪರಿಣಾಮದಿಂದಾಗಿ ತಮ್ಮ 2ನೇ ಶಾಖೆಯನ್ನು ಇವರ ತವರು ಜಿಲ್ಲೆ ಶತಶೃಂಗ ಪರ್ವತ ಹೊಂದಿರುವ ಚಿನ್ನದ ಗಣಿ ಕೋಲಾರದಲ್ಲಿ ಪ್ರಾರಂಭಿಸಿದರು. ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿತು. ಕೋಲಾರದಲ್ಲೂ ಸಹ ನಿರೀಕ್ಷೆಗೂ ಮೀರಿ ಅಮೋಘ ಯಶಸ್ಸು ಕಂಡು ಹಲವು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿತು. ಸಿಂಗಪೂರಿನಲ್ಲಿ ನಡೆದ ಸುವರ್ಣ ನ್ಯೂಸ್ ಹಾಗೂ ಕನ್ನಡ ಪ್ರಭಾ ಸಹಯೋಗದ ಐಕಾನಿಕ್ ಅವಾರ್ಡ್, ದುಬೈನಲ್ಲಿ ನಡೆದ ನ್ಯೂಸ್ ಫಸ್ಟ್ನ ಗ್ಲೋಬಲ್ ಸ್ಟಾರ್ ಅವಾರ್ಡ್, ಬೆಂಗಳೂರಿನಲ್ಲಿ ನಡೆದ ಟೈಮ್ಸ್ ಇಂಡಿಯಾದ ಟೈಮ್ಸ್ ಬಿಸಿನೆಸ್ ಅವಾರ್ಡ್, ಇದನ್ನು ಮನಗಂಡ ಶ್ರೀ ಸಮೃದ್ಧಿ ಮಂಜುನಾಥ್ರವರು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದಕ್ಷಿಣ ಕನ್ನಡದ ಮಧ್ವಾಚಾರ್ಯರ ಅಷ್ಟಮಠಗಳಲ್ಲೊಂದಾದ ಶ್ರೀಕೃಷ್ಣನ ದೇವಾಲಯವಿರುವ ದೇವನಗರಿ ಪರಶುರಾಮ ಕ್ಷೇತ್ರವೆಂದೇ ಪ್ರಸಿದ್ಧವಾದ ತುಳುನಾಡು ಉಡುಪಿಯಲ್ಲಿ ಅತಿ ದೊಡ್ಡದಾದ ತಮ್ಮ 3ನೇ ಶಾಖೆಯನ್ನು ಪ್ರಾರಂಭಿಸುತ್ತಿದ್ದಾರೆ. ಉಡುಪಿಯಲ್ಲಿನ ಅನೇಕ ಆಭರಣ ಮಳಿಗೆಗಳ ನಡುವೆ ವಿಶೇಷ ಹಾಗೂ ವಿಭಿನ್ನ ಶೈಲಿಯ ಆಭರಣಗಳಿಗೆ ಹೆಸರುವಾಸಿಯಾದ ಸಿರಿ ಸಮೃದ್ಧಿ ಗೋಲ್ಡ್ ಪ್ಯಾಲೇಸ್ ಯಾವುದೇ ವೇಸ್ಟೇಜ್ ಇಲ್ಲದೆ ಅತಿ ಕಡಿಮೆ ತಯಾರಿಕಾ ಶುಲ್ಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉಡುಪಿಯ ಜನತೆಗೆ ಸಮರ್ಪಿಸಲಾಗುತ್ತಿದೆ. ಸಿರಿ ಸಮೃದ್ಧಿ ಗೋಲ್ಡ್ನ ಮಾಲೀಕರು ನಿಮ್ಮ ಮನೆಯ ಮಗ ಸಮೃದ್ಧಿ ಮಂಜುನಾಥ್ರವರಿಗೆ ಇದೇ ರೀತಿಯ ಸಹಕಾರ ಮತ್ತು ಆಶೀರ್ವಾದ ನೀಡಬೇಕಾಗಿ ನಮ್ರತೆಯ ವಿನಂತಿ.